ಬೆಂಗಳೂರಿನಲ್ಲಿ ಹನಿ ಹನಿ ಕುಡಿಯೋ ನೀರಿಗಾಗಿ ಕೂಡ ಜನರ ಪರದಾಟ ಮುಂದುವರಿತಾ ಇದೆ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರ ಕಚೇರಿಗೆ ಅಲೆದು ಸುಸ್ತಾಗಿ ಈಗ ಬೀದಿಗಿಳಿದು ಜನ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮಾಗಡಿ ರಸ್ತೆಯಲ್ಲಿ ಬಿಂದಿಗೆ ಹಿಡಿದು ತಮ್ಮ ಆಕ್ರೋಶವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ತಿಂಗಳಾದ್ರೂ ಕೂಡ ನೀರು ಬರ್ತಾ ಇಲ್ಲ ಅನ್ನೋದು ಇಲ್ಲಿನ ಜನರ ಆಕ್ರೋಶ. ಜಲಮಂಡಳಿಯ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಜಲದ ವಿಚಾರದಲ್ಲಿ ಎದುರಾಗಿರುವಂತಹ ಸಮಸ್ಯೆ ಕಂಟಕ ಈಗ ಪ್ರತಿಭಟನೆಯ ಹಾದಿಯನ್ನ ಜನ ಹಿಡಿಯುವಂತೆ ಮಾಡಿದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಕೈಯಲ್ಲಿ ಬಿಂದಿಗೆ ಹಿಡಿದು ಪುಟ್ಟ ಮಕ್ಕಳ ಸಮೇತ ಜನ ರಸ್ತೆಗಿಳಿದಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಖಾಲಿ ಬಿಂದಿಗೆಗಳನ್ನ ಪ್ರದರ್ಶಿಸ್ತಾ ಇದ್ದಾರೆ ಸಾರ್ವಜನಿಕರು. ಈ ಮೂಲಕ ಒಂದು ತಿಂಗಳಿಂದ ನಮಗೆ ಆಗ್ತಾ ಇರುವ ನರಕ ಯಾತನೆಯನ್ನ ನೀವು ನೋಡಿ ಅಂತ ಹೇಳ್ತಾ ಇದ್ದಾರೆ. ಜನಪ್ರತಿನಿಧಿಗಳಿರ್ಬೋದು ಅಥವಾ ಸರ್ಕಾರಿ ನೌಕರರ ಕಚೇರಿಗೆ ಅಲೆದು ಸುಸ್ತಾಗಿ ಈಗ ಪ್ರತಿಭಟನೆಯ ಹಾದಿಯನ್ನ ಈ ರೀತಿಯಾಗಿ ಹಿಡಿದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಮಾಗಡಿ ರಸ್ತೆಯಲ್ಲಿ ಇಂತಹ ಭೀಕರ ಸ್ಥಿತಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅವ್ರೇನ್ ಸಬೂಬ್ ಕೊಡ್ತಾ ಇದ್ದಾರೆ? ಎಷ್ಟು ತಿಂಗಳಿಂದ ಈ ಸಮಸ್ಯೆಯನ್ನು ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ? ಅಂತ ಈಗ ಸ್ಥಳೀಯರು ಹೇಳ್ತಾ ಇರುವಂತೆ ಒಂದು ತಿಂಗಳಿಂದ ಈ ಸಮಸ್ಯೆ ಬರ್ತಾ ಇದೆ. ಸತತವಾಗಿ ಅಧಿಕಾರಿಗಳಿಗೆ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಟ್ಯಾಂಕರ್ ಮೂಲಕವೂ ಕನಿಷ್ಠ ಪಕ್ಷ ನೀರಿನ ಸರಬರಾಜು ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯ ಆಕ್ರೋಶ. ಒಂದ್ ಕಡೆಯಿಂದ ಬೋರ್ವೆಲ್ಗಳು ಬತ್ತೋಗಿದೆ, ಇನ್ನೊಂದ್ ಕಡೆಯಿಂದ ಕಾವೇರಿ ವಾಟರ್ ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ವಾರಕ್ಕೆ ಒಂದು ಸಲ ಬರುತ್ತೆ, ಅದು ಕೆಲವೊಮ್ಮೆ ಮಧ್ಯರಾತ್ರಿ ಸಮಯದಲ್ಲಿ ಬರುತ್ತೆ. ಅದಕ್ಕೆ ಕಾದು ಎಷ್ಟೊತ್ತಂತ ಕೂತ್ಕೊಳ್ಳೋದು ನಾವು ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶ. ಸೊ ಹಾಗಾಗಿ ಜನ ಕೂಡ ಅನಿವಾರ್ಯವಾಗಿ ಈಗ ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೇವಲ ಮಾಗಡಿ ರಸ್ತೆ ಅಂತಲ್ಲ, ಅನೇಕ ಭಾಗದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಬಿಂದಿಗೆಯನ್ನ ಪ್ರದರ್ಶನ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅದೊಂದೇ ದಾರಿ ಅವರಿಗೆ ಉಳಿದಿರೋದು ಅನ್ನುವಂತಹ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ಜನಪ್ರತಿನಿಧಿಗಳು ಕೈಗೆ ಸಿಗ್ತಾ ಇಲ್ಲ, ಜಲಮಂಡಳಿ ಹೆಲ್ಪ್ ಲೈನ್ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇನ್ನೊಂದು ಕೆಲವೊಂದು ಏರಿಯಾಗಳಿಗೆ ಸೀಮಿತ ಆಗುವಂತೆ ಈಗ ಬೆಂಗಳೂರಿನ 110 ಹಳ್ಳಿಗಳಿಗೆ ಹಾಗೂ ಒಂದು ವಲಯಕ್ಕೆ ಸೀಮಿತ ಆಗುವಂತೆ ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಜಲಮಂಡಳಿ ಪ್ರಮುಖ ಹೆಲ್ಪ್ ಲೈನ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ ಆ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡೋದು ಅಷ್ಟೊಂದು ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅವರು. ಹೀಗಾಗಿ ಜನ ಅನಿವಾರ್ಯವಾಗಿ ಈಗ ಬೆಂಗಳೂರಿನಲ್ಲಿ ಪ್ರತಿಭಟನೆ ಒಂದೇ ನಮಗಿರುವಂತಹ ದಾರಿ ಅನ್ನುವಂತ ಆಗಿದೆ. ಸೊ ಹಾಗಾಗಿ ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಖಾಲಿ ಬಿಂದಿಗೆಯನ್ನ ಪ್ರದರ್ಶನ ಮಾಡಿ ಮಾಗಡಿ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಮತಾ, ಧನ್ಯವಾದ ಪವಿತ್ರ ತಮ್ಮ ಮಾಹಿತಿಗಾಗಿ.